ಜೀವ ಇರೋದಕ್ಕೆ ಬೆಲೆ ಜಾಸ್ತಿ. ತಾಗೋ ನಾನೇ ಬಂದು ಸಹಾಯ ಮಾಡ್ತೀನಿ ಅಂದ್ರೆ ನನಗೇ ಬೈತಿದ್ದೀರಲ್ವ ನೀವು. ಇದೆಂತ ವಿಪರ್ಯಾಸ ನೋಡಿ. ಹೊಟ್ಟೆಗೆ ಹಿಟ್ಟಿಲ್ಲ ಅಂದ್ರು ಸಿಟ್ಟಿಗೇನು ಕಮ್ಮಿ ಇಲ್ಲ ಅಂದಂಗಾಯ್ತು ನಿಮ್ ಕತೆ. ನಿಮ್ಮಿಂದ ಇದನ್ನ ನಾವು ಕೇಳಿಲ್ಲ ಅಂದ್ಮೇಲೆ ಇದ್ರ ಉಸಾಬರಿ ನಮ್ಗೆ ಯಾಕ್ರಿ? ಮೊದ್ಲಿದನ್ನ ತಗೊಂಡು ಹೊರಟೋಗಿ. ಶ್ರೀಕಾಂತು, ನಾನು ಯಾರಿಗೂ ಹೇಳಲ್ಲ. ತಾಗೋ ಮಜಾ ಮಾಡು. ರಾಗಿಣಿ ಅವ್ರೆ, ನೀವಾದ್ರೂ ನಿಮ್ ಗಂಡಂಗೆ ಹೇಳಿ, ಇಲ್ಲ ತಾಗ ಹೇಳಿ. ತಾಗ ನೋಡಿ, ಇದನ್ನ ನೀವು ಉಡುಗೊರೆ ಅಂತ ಅನ್ಕೋಬಹುದು. ಇಲ್ಲ, ಹಾಗ ಅನ್ಕೊಳಕ್ಕೆ ಬೇಜಾರಾದ್ರೆ ಈ ದಾನ ಧರ್ಮ ಭಿಕ್ಷೆ ಅಂತ ಬೇಕಾದ್ರೂ ಅನ್ಕೊಳ್ಳಿ. ನಾವು ಈ ಬಡ ಕುಟುಂಬದವ್ರಿಗೆ, ಅನಾಥರಿಗೆ, ಕಷ್ಟದಲ್ಲಿರೋರ್ಗೆ, ನಿರ್ಗತಿಕರಿಗೆ, ತಿನ್ನ ಗತಿ ಇಲ್ದೇ ಇರೋರ್ಗೆ ದಾನ ಮಾಡ್ತಾ ಇರ್ತೀವಿ ಲೆಕ್ಕವಿಲ್ದಷ್ಟು. ಅದ್ರಲ್ಲಿ ಇದನ್ನು ಒಂದು ಅನ್ಕೊಂಡು ಸೂಟ್ ಕೇಸ್ ನಿಲ್ಲೇ ಬಿಟ್ಟು ಹೋಗ್ತೀನಿ. ಹೇಳ್ತಾ ಇದ್ದೀನಿ, ಸುಮ್ನೆ ಮರ್ಯಾದೆಯಿಂದ ಜಾಗ ಖಾಲಿ ಮಾಡಿದ್ರೆ ನಿಮ್ಗೆ ಒಳ್ಳೇದು. ಏಯ್, ಯಾರ್ಗ್ ಹೇಳ್ತಿದ್ಯಾ? ನಿನ್ನ. ಶ್ರೀಕಾಂತ, ಸುಮ್ನಿರೋ. ಮಾ, ಇವ್ನು ನಮಗೇನೆ. ಸುಮ್ನಿರು ಅಂದೆ. ತಾಗ ಶ್ರೀ, ನಮ್ಮನೆ ಪರಿಸ್ಥಿತಿ ನೋಡಿ ನಮ್ಗೆ ಸಹಾಯ ಮಾಡಕ್ಕೆ ಅಂತ ಬಂದಿದ್ದಾರೆ. ಅಂತವ್ರಿಗೆ ಹೀಗೆಲ್ಲ ಮಾತಾಡ್ತಾರ? ತಪ್ಪು ರೀ. ಈ ಕಾಲದಲ್ಲೂ ಈ ತರದವ್ರು ಇದ್ದಾರೆ ಅನ್ನೋದೇ ಆಶ್ಚರ್ಯ ನನಗೆ. ಅದು ಅಲ್ಲದೆ ಭಕ್ತಿಯಲ್ಲಿ ನಮ್ ಬಗ್ಗೆ ಯೋಚನೆ ಮಾಡಿ ಕೊರ್ಗೋದ್ನ ನೋಡಿ ನಮ್ಗೆ ದುಡ್ಡು ತಂದಿದ್ದಾರೆ. ಅದೇ ಮತ್ತೆ ತಾಗ. ರಾಗಿಣಿ, ನಮಗಿನ್ನೂ ಅಂತ ದುಸ್ಥಿತಿ ಬಂದಿಲ್ಲ. 3 ಹೊತ್ತು ಊಟ ಮಾಡ್ತಿದ್ದೀವಿ ತಾನೆ, ಅಷ್ಟು ಸಾಕು. ಸರಿಯಾಗಿ ಹೇಳಿದ್ರಿ ಅಕ್ಕ. ನಮಗಿನ್ನೂ ಅಂತ ಪರಿಸ್ಥಿತಿ ಬಂದಿಲ್ಲ. ಒಂದ್ ವೇಳೆ ಬಂದ್ರೂನು ಇಂಥವ್ರಿಂದ ಸಹಾಯ ನಮಗ ಅಗತ್ಯ ಇಲ್ಲ. ಗೌರವ ಕೊಟ್ಟು ವಿನಯದಿಂದ ನಿಮ್ಮ ಹತ್ರ ಕೇಳ್ಕೊಳ್ತಿದ್ದೀನಿ, ದಯವಿಟ್ಟು ಈ ದುಡ್ಡನ್ನ ವಾಪಸ್ ತಗೊಂಡು ಹೋಗಿ. ನಮಗ್ ಬರೋ ದುಡ್ಡಲ್ಲಿ ನಾವು ನೆಮ್ಮದಿಯಾಗಿದ್ದೀವಿ. ನಿಮ್ಗೆ ಈ ಸೂರು ಹಳೇದಾಗ ಕಾಣ್ತಿರ್ಬೋದು, ಆದ್ರೆ ಅದ್ರ ಗಟ್ಟಿತನ ಇನ್ನೂ ಹಾಗೇ ಇದೆ. ಮತ್ತ ಹಾಗೆ ರಾಯರ್ ಮನೆ ಕುಟುಂಬದವರು ತುಂಬಿದ ಕೂಡ ನೀವ್ ಹೇಳ್ದಾಗೆ ಹೀಯಾಳ್ಸೋರಲ್ಲ. ಅಂದ್ರೆ ನಿಮಗೀ ದುಡ್ಡು ಖಂಡಿತ ಬೇಡ. ಕಿಲುಬು ಕಾಸು ತಾಯಿ ಮಕ್ಕಳು ಋಣನೇ ಬೇರೆ ಮಾಡುತ್ತಂತೆ. ಅಂಥದ್ರಲ್ಲಿ ಇಷ್ಟೊಂದು ದುಡ್ಡ ಬೇಡ. ತಾಗ मृत्युंजयाय नमः। ओम मृत्युंजयाय नमः। ओम मृत्युंजयाय नमः। $1,000 ಅಲ್ಲ, ಲಕ್ಷ ಸರಿ ಬರಿ. ಅದ್ಯಾವ್ದು ನಿನ್ ದೇವ್ರಿಗೆ ಮುಟ್ಟೋದಕ್ಕೆ ನಾನ್ ಬಿಡಲ್ಲ. ಛಾಯಾ, ಏನ್ ಯೋಚನೆ ಮಾಡ್ತಿದೀಯಾ? ಕೋಪ ಬರ್ತಿದ್ಯಾ? ತಾಳ್ಮೆ ಇಲ್ಲ ಅಂದ್ರೆ ಕುಲುಮೇಲಿರೋ ಕಬ್ನ ಕೂಡ ಬೇಯಲ್ಲ. ಪರವಾಗಿಲ್ವೇ,
ತಿರುಗು ಬಾಣ ಬಿಡ್ತಿರೋ ಹಾಗಿದೆ. ನಿಮ್ ಜೊತೆ ಸೇರಿದ್ಮೇಲೆ ಅಷ್ಟು ಕಲ್ತಿಲ್ಲ ಅಂದ್ರೆ ಹೇಗೆ ಹೇಳಿ? ಒಳ್ಳೆ ಬೆಳವಣಿಗೆ. ಈಗೇನ್ ನಿನ್ ಪ್ಲಾನು? ಹೇಳಲ್ಲ, ನೋಡಿ. ಕಾದು ಹೊಡೆದ್ ನೋಡೋ ಮಜಾನೆ ಬೇರೆ ಅಂತಿದೀಯಾ? ಆಗ್ಲಿ ಆಗ್ಲಿ. ಎಷ್ಟೊಂದು ಶೆಕೆ ಆಗ್ತಿದೆ ಅಲ್ವಾ? ನನಗದು ತುಂಬಾ ಇರಿಟೇಟ್ ಆಗ್ತಿದ್ಯಪ್ಪ. ಕಿಟಕಿಯಿಂದನೂ ಗಾಳಿ ಬರ್ತಾ ಇಲ್ಲ. ಬಿಲ್ ಪತ್ರ ಎಲ್ಲ ಹಾರ್ತಾ ಇದೆ. ಫ್ಯಾನ್ ಯಾರು ಆನ್ ಮಾಡಿದ್ದು?